ಗುಡ್ ಮಾರ್ನಿಂಗ್ ಆಲ್. ಸ್ವಲ್ಪ ಕ್ಷಮೆ ಇರಲಿ, ಸ್ವಲ್ಪ ವಾಯ್ಸ್ ಒಳಗೆ ಸ್ವಲ್ಪ ನೆಗಡಿ ಆಗಿ ಭಾಳಷ್ಟು ಸಮಸ್ಯೆ ಆಗೈತಿ. ಅದ್ರ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ. ವೆಲ್ಕಮ್ ಬ್ಯಾಕ್ ಟು ಹಳ್ಳಿ ಮೇಸ್ಟ್ರು ಇಂಗ್ಲಿಷ್ ಯೂಟ್ಯೂಬ್ ಚಾನಲ್. ಇವತ್ತಿನ ಒಂದು ತರಗತಿ ಒಳಗೆ ತೀರಾ ಸಿಂಪಲ್ ಆಗಿರತಕ್ಕಂಥ, ತುಂಬಾ ಸರಳವಾಗಿರ್ತಕ್ಕಂಥ, ದಿನನಿತ್ಯದಲ್ಲಿ ಬಳಸ್ತಕ್ಕಂಥ ವಾಕ್ಯಗಳ ಬಗ್ಗೆ ನಾವು ಒಂದು ಸ್ಟ್ರಕ್ಚರ್ ಮುಖಾಂತರ ಈಸಿಯಾಗಿ ಅವುಗಳನ್ನ ತಿಳ್ಕೊಳ್ಳೋಣ. ಹಾಗಾದ್ರೆ ಏನು ಸ್ಟ್ರಕ್ಚರ್ ಅಂತಂದ್ರೆ ನೋಡಿ, ಶಾಲ್ ಪ್ಲಸ್ ವಿ ಪ್ಲಸ್ ವಿ1. ವಿ1 ಅಂತಂದ್ರೆ ಕ್ರಿಯಾಪದದ ಮೂಲ ರೂಪವನ್ನ ಬಳಸಿ ನಾವು ಶಾಲ್ ಅಂದ್ರೆ ಹೋಗೋಣವೇ, ನಾವು ಸಿನಿಮಾಕ್ಕೆ ಹೋಗೋಣವೇ, ನಾವು ಮಲಗೋಣವೇ, ಈ ರೀತಿ ಹೇಳ್ತಿರ್ತೇವಲ್ಲ, ಅದೇ ವಾಕ್ಯಗಳನ್ನ ಶಾಲ್ ಬಳಸಿ ವಿ ಅನ್ನ ಬಳಸಿ ಪ್ಲಸ್ ವಿ1 ಕ್ರಿಯಾಪದದ ಮೂಲ ರೂಪವನ್ನು ಬಳಸಿ ನಾವು ಈ ಒಂದು ಸಿಂಪಲ್ ಆಗಿರ್ತಕ್ಕಂಥ ವಾಕ್ಯಗಳನ್ನ ಇವತ್ತಿನ ಒಂದು ತರಗತಿಯಲ್ಲಿ ಕಲಿಯೋಣ. ಇಲ್ಲಿ ನೋಡಿ, ನಾನು ಒಂದು ಕಡೆ ಕನ್ನಡದಲ್ಲಿ ನಾವು ಆ ವಾಕ್ಯಗಳನ್ನ ಬರೆದಿದ್ದೇನೆ. ನಾನು ಒಂದು ವಾಕ್ಯ ಹೇಳ್ತೀನಿ, ನೀವೇ ನೆಕ್ಸ್ಟ್ ಸೆಂಟೆನ್ಸ್ ಗಳನ್ನ ಹೇಳ್ಕೊಳ್ತಾ ಹೋಗಿ. ನೋಡಿ, ಮೊದಲೇನ್ ಬಳಸ್ಬೇಕಂತಂದ್ರೆ ಶಾಲ್. ನೋಡಿ, ಸ್ಟ್ರಕ್ಚರ್ ಏನಿದೆ, ಶಾಲ್ ನಂತರ ವಿ. ಶಾಲ್ ವಿ ಗ್ರಂಥಾಲಯಕ್ಕೆ ಹೇಳ್ತೀವಿ, ಲೈಬ್ರರಿ. ಹೋಗೋಣವೇ ಐತಲ್ಲ ವಿ1, ಇಲ್ಲಿ ಶಾಲ್ ವಿ ಗೋ ಟು ಲೈಬ್ರರಿ. ನೋಡಿ, ನಾವು ಒಬ್ಬರಿಗೆ ಹೇಳ್ತಿರ್ತೇವೆ, ಯಾರಾದ್ರೂ ಫ್ರೆಂಡ್ಸ್ ಜೊತೆಗೆ ಆಗಿರ್ಲಿ, ರಿಲೇಟಿವ್ ಜೊತೆಗೆ ಆಗಿರ್ತೇವೆ, ಹೇಳ್ತಿರ್ತೇವೆ ಹೋಗೋಣವೇ, ಮಲಗೋಣವೇ, ಸಿನಿಮಾ ನೋಡೋಣವೇ, ಊಟ ಮಾಡೋಣವೇ, ಕುಳಿತುಕೊಳ್ಳೋಣವೇ, ಹಾಡು ಕೇಳೋಣವೇ, ಈ ರೀತಿ ಹೇಳ್ತಿರ್ತಾವ. ನೋಡಿ, ಶಾಲ್ ವಿ ಗೋ ಟು ಲೈಬ್ರರಿ, ಗ್ರಂಥಾಲಯಕ್ಕೆ ಹೋಗೋಣವೇ, ಈ ರೀತಿಯಾಗಿರ್ತಕ್ಕಂಥ ವಾಕ್ಯಗಳನ್ನ ನಾವು ಕೂಡ ದಿನನಿತ್ಯದಲ್ಲಿ ಬಳಸ್ಕೊತಾ ಹೋದಾಗ ಹೆಚ್ಚು ರೀತಿಯಾಗಿರ್ತಕ್ಕಂಥ ಈ ಇಂಗ್ಲಿಷ್ ಅನ್ನ ಸುಲಭವಾಗಿ ನಾವು ಕೂಡ ಕಲಿಬಹುದು. ನೋಡಿ, ಶಾಲ್ ವಿ ಗೋ ಟು ಲೈಬ್ರರಿ. ನೋಡಿ, ಶಾಲ್ ವಿ ವಿ1 ಗೋ ಟು ಲೈಬ್ರರಿ ಆಬ್ಜೆಕ್ಟ್. ಹಾಗೆ ನೋಡಿ, ಹೋಗೋಣವೇ, ನಾವು ಹೇಳ್ತಿರ್ತಲ್ಲ, ಹೊತ್ತಾಯ್ತು, ಹೋಗೋಣವೇ. ನೋಡಿ, ಶಾಲ್ ವಿ ಗೋ, ನಾವು ಸಜೆಷನ್ ಮಾಡ್ತಿದ್ವಿ, ಶಾಲ್ ವಿ ಗೋ. ಈಗ ಬಹಳ ಹೊತ್ತಾಯ್ತು, ಬಸ್ ಬರ ಹೊತ್ತಾಯ್ತು, ಹೋಗೋಣವೇ, ಶಾಲ್ ವಿ ಗೋ. ನೋಡಿ, ಸಿಂಪಲ್ ಆಗಿರ್ತಕ್ಕಂಥ ವೇ, ಹೋಗೋಣವೇ, ಮಾಡೋಣವೇ, ಈ ರೀತಿ ಹೇಳ್ತೈತೆ. ನೋಡಿ, ಹಾಡೋಣವೇ, ಶಾಲ್ ವಿ ಸಿಂಗ್, ಶಾಲ್ ವಿ ಸಿಂಗ್, ನಾವು ಹಾಡೋಣವೇ, ಶಾಲ್ ವಿ ಸಿಂಗ್. ನೋಡಿ, ಎಷ್ಟು ಸಿಂಪಲ್ ಆಗಿರ್ತಕ್ಕಂಥ ಶಾಲ್ ಅನ್ನು ಬಳಸಿ ನಾವು ವಿ ಅನ್ನ ಬಳಸಿ ಕ್ರಿಯಾಪದದ ಮೂಲ ರೂಪವನ್ನು ಬಳಸಿ ಈ ರೀತಿಯಾಗಿರ್ತಕ್ಕಂಥ ವಾಕ್ಯಗಳನ್ನ ನಾವು ಈಸಿಯಾಗಿ ಕಲಿಬಹುದು. ಮಲಗೋಣವೇ, ಮಲಗೋಣದಕ್ಕೆ ಏನಂತ ಹೇಳ್ತೀವಿ, ಸ್ಲೀಪ್ ಅಂತ ಹೇಳ್ತೀವಿ. ಶಾಲ್ ವಿ ಸ್ಲೀಪ್. ಈಗ ಗಂಟೆ 1 ಗಂಟೆ ಆಯಿತು, ಇನ್ನೂ ತಡ ಮಾಡಿದ್ರೆ ಬಹಳಷ್ಟು ಸಮಸ್ಯೆ ಆಗುತ್ತೆ. ಮಲಗೋಣವೇ ಆಗಿದ್ರೆ ನೋಡಿ, ಶಾಲ್ ವಿ ಸ್ಲೀಪ್, ಮಲಗೋಣವೇ, ಸಿಂಪಲ್ ಆಗಿರ್ತಕ್ಕಂಥ ವಾಕ್ಯಗಳು. ತಿನ್ನೋಣವೇ, ಶಾಲ್ ವಿ ಈಟ್, ಏನಾದರೂ ತಿನ್ನೋಣವೇ, ಶಾಲ್ ವಿ ಈಟ್ ಸಮಥಿಂಗ್. ನೋಡಿ, ತಿನ್ನೋಣವೇ, ಶಾಲ್ ವಿ ಈಟ್, ಕುಳಿತುಕೊಳ್ಳೋಣವೇ. ಇಲ್ಲಿ ತುಂಬಾನೇ ಜಾಗ ಇದೆ, ಒಟ್ಟಿಗೆ ಕುಳಿತುಕೊಳ್ಳೋಣವೇ, ಶಾಲ್ ವಿ ಸಿಟ್ ಟುಗೆದರ್. ನೋಡಿ, ಶಾಲ್ ವಿ ಸಿಟ್, ಕುಳಿತುಕೊಳ್ಳೋಣವೇ. ನೋಡಿ, ಎಷ್ಟು ಸಿಂಪಲ್ ಆಗಿರ್ತಕ್ಕಂಥ ವಾಕ್ಯಗಳು. ಇವುಗಳನ್ನ ನಾವು ಮನೆಯಲ್ಲೇ ಕೂಡ ಕಲಿಯಬಹುದು.
ಆಡೋಣವೇ. ನಾವು ಸ್ಟೂಡೆಂಟ್ ಆಗಿದ್ದಾಗ ಏನಾದರೂ ಆಡ್ಬೇಕಂದಾಗ ಹೇಳ್ತಿರ್ತೀವಿ, ಆಟ ಆಡೋಣವೇ, ಕ್ರಿಕೆಟ್ ಆಡೋಣವೇ, ಈ ರೀತಿ ಮಾತಾಡ್ತಿರ್ತೀವಲ್ಲ, ಅವಾಗ ನೋಡಿ ಶಾಲ್ ನಂತರ ಹೇಳಿ ವಿ ಪ್ಲೇ. ಶಾಲ್ ವಿ ಪ್ಲೇ, ಆಟ ಆಡೋಣವೇ. ನೋಡಿ, ಎಲ್ಲವೂ ಕ್ರಿಯಾಪದದ ಮೂಲ ರೂಪಗಳು. V1 ಫಾರ್ಮ್ಸ್. ಈಗ ನೋಡಿ, ಬೇಸಿಗೆಯಲ್ಲಿ ಸಾಕಷ್ಟು ನಮಗೇನಾಗಿರ್ತದೆ, ಟೈರ್ಡ್ ಆಗಿರ್ತೇವೆ, ಓಡಾಡಿರ್ತೇವೆ, ಏನೋ ಮಾಡ್ತಾ ಇರ್ತೇವೆ, ಆಗ ಹೇಳ್ತಿರ್ತೀವಿ ಇಲ್ಲೆಲ್ಲಾದ್ರೂ ಕುಳಿತುಕೊಂಡು ವಿಶ್ರಾಂತಿ ತಗೊಳವೆ. ಹಾಗಿದ್ರೆ ಅಂತ ವಾಕ್ಯದಲ್ಲಿ ಹೇಗೆ ಮಾಡೋದು ನೋಡಿ. ಶಾಲ್ ವಿ ಟೇಕ್ ರೆಸ್ಟ್, ವಿಶ್ರಾಂತಿ ಪಡೆಯೋಣವೇ. ಬಹಳಷ್ಟು ದಣವಾಗಿದೆ, ಹಾಗಾದ್ರೆ ವಿಶ್ರಾಂತಿ ತಗೊಳ್ಳೋಣ. ವೇ, ಎಲ್ಲ ವಾಕ್ಯಗಳಿಗೂ ಪದಗಳೇನ ಮಾಡ್ತೇವೆ, ವೇ, ಮಾಡೋಣವೇ, ಕುಳಿತುಕೊಳ್ಳೋಣವೇ, ಹಾಡೋಣವೇ, ಮಲಗೋಣವೇ, ಈ ರೀತಿ ವಾಕ್ಯಗಳನ್ನ ವೇಯನ್ನು ಬಳಸಿ ನೋಡಿ. ಶಾಲ್ ವಿ ಪ್ಲಸ್ V1 ಅನ್ನು ಬಳಸಿ ನಾವು ತುಂಬಾ ಸರಳವಾಗಿರತಕ್ಕಂಥ ವಾಕ್ಯಗಳನ್ನು ನಾವು ಮಾಡಿದ್ವಿ. ಹಾಗಿದ್ರೆ ನಾನು ಒಂದೆರಡು ವಾಕ್ಯಗಳನ್ನ ನಾನು ಕನ್ನಡದಲ್ಲಿ ಹೇಳ್ತೀನಿ, ನೀವು ಅವುಗಳನ್ನು ಕಮೆಂಟ್ ಮುಖಾಂತರ ಈ ರೀತಿ ಸ್ಟ್ರಕ್ಚರ್ ಅನ್ನು ಬಳಸಿ ವಾಕ್ಯವನ್ನ ಮಾಡಿ. ಕಸ ಗೂಡಿಸೋಣವೇ, ಬಟ್ಟೆ ತೊಳೆಯೋಣವೇ. ಈ ಎರಡು ವಾಕ್ಯಗಳನ್ನ ನೀವು ಶಾಲ್ ವಿ ಪ್ಲಸ್ V1 ಅನ್ನು ಬಳಸಿ ಕಮೆಂಟ್ ಮುಖಾಂತರ ತಿಳಿಸಿ. ದಯವಿಟ್ಟು ಸ್ವಲ್ಪ ಕ್ಷಮೆ ಇರಲಿ, ಈ ನೆಗಡಿಯಾಗಿ ತುಂಬಾ ಸಮಸ್ಯೆ ಆಗಿದೆ, ಅದಕ್ಕೋಸ್ಕರ ಕ್ಲಾಸ್ ಅನ್ನು ಮಾಡೋದನ್ನ ಬಿಟ್ಟಿದ್ದೆ, ಅದು ಕೂಡ ಕಡಿಮೆ ಆಗ್ತಾ ಇಲ್ಲ. ಓಕೆ, ಇವತ್ತಿನ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಅದೇ ರೀತಿ ವಿಡಿಯೋ ಹೇಗೆ ಬರ್ತಾ ಇದೆ ಅನ್ನೋದನ್ನು ಕೂಡ ಕಮೆಂಟ್ ಮುಖಾಂತರ ತಿಳಿಸಿ. ಹ್ಯಾವ್ ಎ ನೈಸ್ ಡೇ.